ನಿನ್ನೆ ಒರಾಕಲ್ ವಿಶ್ವದ IT ದಿಗ್ಗಜ 30,000 ಜನರನ್ನ ಲೇ ಆಫ್ ಮಾಡಿದೆ. 6 ಗಂಟೆಗೆ ಒಂದು ಮೇಲ್ ಹಾಕ್ಬಿಟ್ಟು ಇವತ್ತಿಂದ ಕೆಲಸಕ್ಕೆ ಬರಬೇಡಿ ಅಂತ ಹೇಳಿದೆ. ಜಾಸ್ತಿ ಇಂಪ್ಯಾಕ್ಟ್ ಆಗಿರೋದು ಇಂಡಿಯನ್ ಎಂಪ್ಲಾಯೀಸು. ಆಲ್ಮೋಸ್ಟ್ 12,000 ಜನ ಇವತ್ತು ಕೆಲಸನ ಕಳ್ಕೊಂಡಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಇರೋದೇ 30,000 ಜನ ಒರಾಕಲ್ ಎಂಪ್ಲಾಯೀಸ್. ಅದರಲ್ಲಿ 12,000 ಜನ ಅಂದರೆ 10ರಲ್ಲಿ 4 ಜನ ಜಾಬ್ನ ಕಳ್ಕೊಂಡಿದ್ದಾರೆ ಒರಾಕಲ್ ಎಂಪ್ಲಾಯೀಸ್. ಹಿಸ್ಟ್ರಿನಲ್ಲೇ ಇದೊಂದು ಬಿಗ್ಗೆಸ್ಟ್ IT ಲೇ ಆಫ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಈ ಲೇ ಆಫ್ಗೆ ಮೇಜರ್ ರೀಸನ್ ಬಂದು ಒರಾಕಲ್ ಅವರು $156 ಬಿಲಿಯನ್ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈ ಲೇ ಆಫ್ಸ್ ಇಂದ ಆಲ್ಮೋಸ್ಟ್ ಒಂದು 10 ಬಿಲಿಯನ್ಸ್ ಅವ್ರಿಗೆ ಅಮೌಂಟ್ ಸಿಗುತ್ತೆ. ಸೊ ಆ ರೀಸನ್ಗೆ ಈ ಲೇ ಆಫ್ ನಡೆದಿದೆ. ಅಂಡ್ ಇದು ಕೇವಲ ಒರಾಕಲ್ಗೆ ಸೀಮಿತ ಅಲ್ಲ, ಮುಂದೆ ಇನ್ನೂ ತುಂಬ IT ಕಂಪ್ನೀಸು ಇದೇ ಒಂದು ಪಾತ್ನ ಫಾಲೋ ಮಾಡ್ತಾರೆ. ಹಿಂಗೆ ಆದರೆ ನನ್ನ ಪ್ರಕಾರ ಇನ್ನೊಂದು 5-10 ವರ್ಷದಲ್ಲಿ IT ಕಂಪ್ನೀಸ್ಗೆ ಹೋದರೆ ಬರೀ ಕಸ ಗುಡಿಸೋರು, ಟಾಯ್ಲೆಟ್ ಕ್ಲೀನ್ ಮಾಡೋರು ಮಾತ್ರ ಇರ್ತಾರೆ. ಅಲ್ಲಿ ಯಾವುದೇ ಎಂಪ್ಲಾಯೀಸ್ ಇರಲ್ಲ. ನನಗೆ ಗೊತ್ತಿಲ್ಲ, ಈಗಿನ ಪೇರೆಂಟ್ಸ್ಗಳು ಲಕ್ಷಾಂತರ ರೂಪಾಯಿ ಕೊಟ್ಟು ಅವ್ರನ್ನ ಇಂಜಿನಿಯರ್ ಮಾಡಬೇಕು ಅಂದ್ಕೊಂಡಿರೋರು ಕನಸುಗಳು ಏನಾಗ್ತದೆ ಮುಂದೆ ಅಂತ. ಲೆಟ್ಸ್ ಸಿ. ಇದೇ ರೀತಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡಿ.